ನಮ್ಮ ಕಾಮನ್ವೆಲ್ತ್ ಗೇಮ್ಸ್ ನಡೆದಾಗ ಇದೇ ಬಿಜೆಪಿನವರು 56 ದೇಶಗಳ ಬಂದಾಗ ಪ್ರತಿಭಟನೆ ಮಾಡಿರೋ ಇತಿಹಾಸ ಅವ್ರದ್ದಿದೆ. ಆವಾಗ ನಮ್ಮ ದೇಶದ ಮರ್ಯಾದೆ ಏನಾಗಿಲ್ವಾ? ಟ್ರಂಪ್ ಅವರು ದಿನ ಎದ್ದು ಬೆಳಿಗ್ಗೆ ನಾನೇ ಯುದ್ಧ ನಿಲ್ಲಿಸಿದ್ದೀನಿ, ನನ್ನಿಂದನೇ ಎಲ್ಲ ನಡೀತಾ ಇದೆ, ನಾನು ಮೋದಿ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಣಾಮ ಮಾಡಬಹುದು ಅಂದಾಗ ಅವಾಗ ದೇಶದ ಮರ್ಯಾದೆ ಏನು ಹಾಳಾಗಲ್ವಾ? ನಾವು ಹೇಳೋದು ಬಿಡಿ, ವಿದೇಶದಿಂದ ಬಂದಂತ ತಜ್ಞರು ಯಾರಿದ್ದಾರೆ ಅವ್ರು ಈ ಸಮಿಟ್ ಬಗ್ಗೆ ಏನು ಹೇಳಿದ್ದಾರೆ, ಅವಾಗ ಮರ್ಯಾದೆ ಹೋಗಿಲ್ವಾ? ಏನು ಇದು ಹುಡುಗಾಟ? ಇದು ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ರೆ ಯಾರು ಪ್ರತಿಭಟನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ಲ. ಇವ್ರ ಈಗ ಚೈನಾಗೆ ಇವರು ಭೂಮಿ ಬಿಟ್ಕೊಟ್ಟಾಗ ಅವಾಗ ದೇಶದ ಮರ್ಯಾದೆ ಹಾಳಾಗಿಲ್ವಾ? ಆಪರೇಷನ್ ಸಿಂಧೂರ್ ಬಗ್ಗೆ ಏನು ನಿಮ್ಮ ಕದನ ವಿರಾಮ ಆಗಿದೆ ಅಂದ್ಬಿಟ್ಟು ಅಮೆರಿಕಾದವ್ರು ಹೇಳ್ತಾರೆ, ಅವಾಗ ನಿಮ್ಮ ಮರ್ಯಾದೆ ಏನಾಗಿಲ್ವಾ? 50% 60% ಟ್ಯಾರಿಫ್ ಹಾಕ್ತಾರೆ, ತೆರಿಗೆ ಹಾಕ್ತಾರೆ ನಮ್ಮ ಮೇಲೆ, ಅವಾಗ ದೇಶದ ಮರ್ಯಾದೆ ಏನಾಗಿಲ್ಲ? ಸುಮ್ಮನೆ ನೋಡಿ, ಯಾರೋ ಒಬ್ರು 4 ಜನ ಏನೋ ಮಾಡ್ತಾರೆ ಅಂದ ತಕ್ಷಣನೇ ಅದು ನೀವು ರಾಹುಲ್ ಗಾಂಧಿ ಅವ್ರ ಮೇಲೆ ಹಾಕೋದು ಸರಿಯಲ್ಲ. ಆಯ್ತು, ಏನೋ ಅವರು ಹುಡುಗರು ಮಾಡಿರ್ತಾರೆ, ಇವ್ರು ಬಿಜೆಪಿ ಅವರು ಮಾಡಿದಾರಲ್ಲ. ಬಿಜೆಪಿ ಅವರು ಯಾವಾಗ ವಿದೇಶಕ್ಕೆ ಹೋಗಿ ಪ್ರಧಾನಮಂತ್ರಿ ಅವರು ತಮ್ಗೆ ನೆನಪಿರ್ಬೋದು, ಪ್ರಧಾನಮಂತ್ರಿ ಅವರು ಏನು ಹೇಳಿದ್ರು, ಹಿಂದೆ ಭಾರತೀಯರ ಹುಟ್ಟಕ್ಕೆ ನಾಚಿಕೆ ಬರ್ತಾ ಇತ್ತು ನಮಗೆ ಅಂತ ಹೇಳ್ತಾರೆ. ಅವಾಗ ನಮ್ಮ ದೇಶದ ಮರ್ಯಾದೆ ಹಾಳಾಗಿಲ್ಲ ಸ್ವಾಮಿ. ಏನೇ ಇದ್ರು ತಪ್ಪು ಮಾಡಿದ್ರೆ ಅದು ಪಾರ್ಟಿ ವಿಲ್ ಟೇಕ್ ಆಕ್ಷನ್ ಇಫ್ ಇಟ್ ಡೀಮ್ಸ್ ರೈಟ್. ಬಟ್ ಇವರೆಲ್ಲ ಏನೋ ಭಾಳ ಇವ್ರು ಏನೂ ಮಾಡೇ ಇಲ್ಲ ಅಂದಂಗೆ ಹೇಳ್ತಾ ಇದಾರಲ್ಲ. ಇವಾಗ ದಿನನಿತ್ಯ ನಮ್ಮ ದೇಶದ ಮರ್ಯಾದೆ ಹರಾಜು ಆಗ್ತಾ ಇದೆ ಅಲ್ಲ, ಅವಾಗಿಲ್ವಾ? ಯಾವುದು ಪಾವರ್ಟಿ ಇಂಡೆಕ್ಸ್ನಲ್ಲಿ ನಮ್ಮ ಸ್ಥಾನಮಾನ ನೋಡಿ, ನಮ್ಮ ಪಾಸ್ಪೋರ್ಟ್ ಶಕ್ತಿ ಏನಿದೆ ನಮ್ಮ ನೋಡಿ, ಡಾಲರ್ ಬೆಲೆ ಎಷ್ಟಾಗಿದೆ ಅದು ನೋಡಿ, ಅದಕ್ಕೆ ರೀ ದೇಶದ ಮರ್ಯಾದೆ. ಯಾರೋ 4 ಹುಡುಗರು ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರೆ ದೇಶದ ಮರ್ಯಾದೆ ಅಂತಲ್ಲ. ಇಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಿ. ಕಾಂಗ್ರೆಸ್ ಮುಜುಗರ ಅಲ್ವಾ ಸರ್? ವಿ ವಿಲ್ ಟೇಕ್ ಹೇಗೆ ಇಲ್ಲ ನೋಡಿ, ಇದು ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇದೆಯಾ? ಇಲ್ಲ. ಹೌದು, ವಿರುದ್ಧವಾಗಿ ಪ್ರತಿಭಟನೆ. ಈಗ ಕಾಮನ್ವೆಲ್ತ್ ಗೇಮ್ಸ್ ಮಾಡಿದಾಗ ಯಾರ್ದು? ಅದನ್ನು ದೇಶದ್ದೇ ಅಲ್ವಾ? ಅವಾಗೂ ದೇಶದ ಮರ್ಯಾದೆನೇ ಇತ್ತಲ್ಲ. ಇವ್ರ ಎಕ್ಸಾಂಪಲ್ ಪಾರ್ಲಿಮೆಂಟ್ ನಡೆಯಕ್ಕೆ ಬಿಡ್ತಾ ಇಲ್ಲ ಕಾಂಗ್ರೆಸ್ನವರು ಅಂತ ಆರೋಪ ಮಾಡ್ತಾರೆ. ಇದೇ ಬಿಜೆಪಿಯವರು ವಿರೋಧ ಪಕ್ಷದಲ್ಲಿದ್ದಾಗ ಪಾರ್ಲಿಮೆಂಟ್ ನಡೆಸಲಾರದು ಕೂಡ ಪಾರ್ಲಿಮೆಂಟ್ ಡೆಮಾಕ್ರಸಿನಲ್ಲಿದೆ ಅಂತ ಹೇಳಿದವರು. ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್, ಅವ್ರು ಮಾಡಿದಾಗ ದೇಶದ ಹಿತಾಸಕ್ತಿ, ಅವ್ರು ಮಾಡಿದಾಗ ಜನರ ಹಿತಾಸಕ್ತಿ. ನಾವೇನಾದ್ರೂ ಮಾಡಿದ್ರೆ ಇಲ್ಲಪ್ಪ ಇದು ದೇಶ ವಿರೋಧ ಚಟುವಟಿಕೆಗಳಂತಾರೆ. ಏನಿದು? ಚರ್ಚೆಗೆ ಬರಲಿ, ರೆಡಿ ಇರ್ತೀವಿ. ನಿನ್ನೆ ಚಂದ್ರು ಲಂಬಾಣಿ ಲೋಕಾಯುಕ್ತ ಟ್ರ್ಯಾಪ್ ಆಗಿರುವಂಥದ್ದು ಸರ್, ನೋಡಿ, ಇದು ನನ್ನ ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರಿಗೆ ಯಾಕೆ ಕೇಳ್ತಾ ಇದ್ದೀರಾ ತಾವು? ಬಿಜೆಪಿ ಅದೇ ಬಿಜೆಪಿ ಅವ್ರಿಗೆ ಕೇಳಿ. ನಿನ್ನೆ ನಾನು ಅವ್ರ ಕಮೆಂಟ್ಗಳು ನೋಡಿದೆ. ಇಲ್ಲ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿಯನ್ನ ತರಿಸ್ಕೊಂಡು ನಾನು ಮಾತಾಡ್ತೀನಿ ಆಯ್ತಾ. ಇವಾಗ 24 ತಾಸು ಆಯ್ತಲ್ಲ. ಈಗ AI ಸಮಿಟ್ನಲ್ಲಿ ಅವರು 4 ಜನ ಯಾರೋ ಕಾಂಗ್ರೆಸ್ ಯೂತ್ ಹುಡುಗರು ಹೋಗಿ ಪ್ರತಿಭಟನೆ ಮಾಡಿದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಡೆಲ್ಲಿಯಿಂದ ಅಲ್ಲಿಗೆ ಮಾಹಿತಿ ಬರ್ತದೆ. ಬಿಜೆಪಿ ನಾಯಕರಿಗೆ ಶಿರಟ್ಟಿಯಿಂದ ಬಂದಿಲ್ವಂತ ಮಾಹಿತಿಯನ್ನ. ಹೌದಾ ಇಲ್ಲ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟ್ ಆಗಿ. ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋರು ವಿರೋಧ ಪಕ್ಷದ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನ್ ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಬಿಜೆಪಿ ನಾಯಕರು ಮಾತನಾಡಿದ್ರೆ ಉತ್ತಮ. ಸರ್, ರಾಜ್ಯದಲ್ಲಿ ಇನ್ನೂ ಕೂಡ ಟ್ರಾನ್ಸ್ಫರ್ ರಾಜ್ ಚಾಲ್ತಿಯಲ್ಲಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿರುವಂತದ್ದು. ಅರ್ಥ ಆಗಿಲ್ಲ. ಟ್ರಾನ್ಸ್ಫರ್ ರಾಜ್ ಅಂದ್ರೆ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಒಂದಿಷ್ಟು ಅಧಿಕಾರಿಗಳನ್ನು ಹಿಡಿಯುವಂಥದ್ದು, ಏಜೆಂಟ್ಗಳನ್ನು ಹಿಡಿಯುವಂಥದ್ದು. ನೋಡಿ, ಯಾವುದೇ ಸರ್ಕಾರದಲ್ಲಿರಬಹುದು, ಸರ್ಕಾರ ಮಟ್ಟದಲ್ಲಂತೂ ಯಾವುದೂ ಇಲ್ಲ. ಈಗ ಯಾರೋ ಹೋಗಿ ಯಾರೋ ನಂಬಿಸ್ಕೊಂಡು ಬರ್ತಾರೆ ಅಂದ್ರೆ ನಾವೇನ್ ಮಾಡೋಕ್ಕಾಗ್ತದೆ? ಈಗ ನಮ್ಮ ಇಲಾಖೆನಲ್ಲಿ ಯಾವ್ದಾದ್ರು ನಡೆದಿದೆ, ಎಲ್ಲ ಕೌನ್ಸಿಲಿಂಗೇ ಮಾಡ್ತಾ ಇದೀವಲ್ಲ. ವಿಡಿಯೋ ಇಂದ ಹಿಡ್ಕೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗ್ ನಡೀತಾ ಇದೆ, ಹೋಮ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗ್ ನಡೀತಾ ಇದೆ, RDPR ಕೌನ್ಸಿಲಿಂಗ್ ನಡೀತಾ ಇದೆ, ಮೆಡಿಕಲ್ ಎಜುಕೇಶನ್ ಕೌನ್ಸಿಲಿಂಗ್ ನಡೀತಾ ಇದೆ.
ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಕೌನ್ಸಿಲಿಂಗ್. ಅದು ಬಿಟ್ಟು ಯಾರು ಹೋಗ್ಬಿಟ್ಟು ಯಾರ ಹತ್ರನೋ ಬ್ರೋಕರ್ ಹತ್ರ ಕೂತ್ಕೊಂಡು ಇದು ಮಾಡಿದ್ರೆ ಅದು ನಮ್ಮ ಜವಾಬ್ದಾರಿ ಅಲ್ಲ. ಯತ್ನಾಳ್ರು ಮಾತಾಡುವಾಗ ಪಾಕಿಸ್ತಾನ ಗಾಂಧಿರವ್ರನ್ನ ನಾವು ಯಾವುದೇ ಕಾರಣಕ್ಕೂ ಫಾದರ್ ಆಫ್ ದ ನೇಷನ್ ಅಂತ ಒಪ್ಕೊಳ್ಳಲ್ಲ. ಅವ್ರು ಏನಿದ್ರು ಪಾಕಿಸ್ತಾನ ಫಾದರ್ ಆಫ್ ದ ನೇಷನ್, ನೆಹರೂನ ನಾವು ಮೊದಲನೇ ಪ್ರಧಾನಿ ಅಂತ ಒಪ್ಕೊಳ್ಳಲ್ಲ. ನಮ್ಗೆ ಏನಿದ್ರು ಕೂಡ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ದಾರೆ. ನೋಡ್ರಿ ಇವ್ರಿಗೆಲ್ಲರಿಗೂ ಆಲ್ಟರ್ನೇಟ್ ಹಿಸ್ಟ್ರಿ ಓದ್ಬಿಟ್ಟು ಅಭ್ಯಾಸ ಇದೆ. ವಾಟ್ಸ್ಆ್ಯಪ್ ಯೂನಿವರ್ಸಿಟಿನಲ್ಲಿ ಓದಿ ಬೆಳೆದಂಥವ್ರು ಇವರೆಲ್ಲರೂ. ಚರ್ಚೆಗೆ ಬರಲಿ ಇವರೇ ಇದೇ ಬಿಜೆಪಿ ನಾಯಕರು. ಈಗ ನಾನು ಸದನದಲ್ಲೇ ಕೇಳಿದ್ನಲ್ಲ, ವೀರ್ ಸಾವರ್ಕರ್ ಬಿರುದು ಯಾರು ಕೊಟ್ರಪ್ಪ ಅಂತ ಅವರಿಗೆ ಗೊತ್ತಿಲ್ಲ. RSS ಇತಿಹಾಸ ಗೊತ್ತೇನ್ರಿ ಇವರಿಗೆ? 52 ವರ್ಷ ಯಾಕೆ ಬಾವುಟ ಆರಿಸಿಲ್ಲ ಅಂದ್ರೆ ಅವ್ರಿಗೆ ಉತ್ತರ ಗೊತ್ತಿಲ್ಲ. ಇದು ಸದನದಲ್ಲಿ ಚರ್ಚೆ ಮಾಡಿದ್ದೀನಲ್ಲ, ನಾನೇ ಚರ್ಚೆ ಮಾಡಿದ್ದೀನಲ್ಲ. ವಿ ಆರ್ ರೆಡಿ ಟು ಡಿಸ್ಕಸ್. ಮತ್ತೆ ಯಾಕಪ್ಪ ಮೋದಿ ಅವರೆಲ್ಲ ಕಡೆ ಹೋಗ್ಬಿಟ್ಟು ಗಾಂಧೀಜಿಯವ್ರ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡ್ತಾ ಇದ್ದಾರೆ ವಿದೇಶದಲ್ಲಿ? ಯಾಕೆ ಮಾಡ್ತಾ ಇದ್ದಾರೆ? ಬರ್ದು ಕೊಟ್ಬಿಡ್ಲಿ, ಇಲ್ಲಪ್ಪ ಅವ್ರ ಫಾದರ್ ಆಫ್ ದ ನೇಷನ್ ಅಲ್ಲ ಅಂತ ಬರ್ದು ಕೊಟ್ಬಿಡ್ಲಿ. ಮತ್ತೆ ವಿದೇಶದಲ್ಲೂ ಹೋದಾಗ ಇವ್ರು ಗಾಂಧೀಜಿಯವರಿಗೆ ಹೆಸರು ಎತ್ತೋದು ನೈತಿಕತೆ ಇರೋದಿಲ್ಲ. ವಿದೇಶದಲ್ಲಿ ಹೋದಾಗ ಮಾತ್ರ ಗಾಂಧೀಜಿಯವ್ರ ತತ್ವ ಬೇಕು, ಆದರ್ಶ ಬೇಕು, ಹೋರಾಟ ಬೇಕು. ಇವ್ರದೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರದ್ದು ಇತಿಹಾಸದಲ್ಲಿ ಯಾವುದೇ ಪಾತ್ರ ಇರಲಿಲ್ಲ ಬಿಜೆಪಿ RSS ಅವ್ರದ್ದು. ಅದಕ್ಕೆ ಇವ್ರದ್ದಾದಂಥ ಒಂದು ಇತಿಹಾಸವನ್ನ ರಚನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮಾಡಲಿ, ಅದಕ್ಕೆ ದಾಖಲೆ ಸಮೇತ ಕೊಡ್ಲಿ. ಇವರು ಬಿಜೆಪಿ ಅವ್ರು ಇರ್ಬೋದು, RSS ಅವ್ರು ಇರ್ಬೋದು, VHP ಅವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಯಾವ್ದು ಹಿಂದೂ ಮಹಾಸಭಾ ಇರ್ಬೋದು, ಯಾವ್ದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಇದ್ರ, ದುಂಡ್ ಮೇಜ್ನಲ್ಲಿ ಪಾಲ್ಗೊಂಡ್ರ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾಡಿದ್ರ, ಅಥವಾ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿದ್ರ, ಏನ್ ಮಾಡಿದ್ರು ಇವರು? ಏನು ಒಂದು ನಯಾ ಪೈಸಾ ಕೊಡುಗೆ ಇಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ. ಇವ್ರ ಹತ್ರ ನಾವು ಕಲಿಬೇಕಾಗಿದೆಯಾ ಇತಿಹಾಸದ ಪಾಠ? ಗಲಾಟೆ ಆಗಿದೆ ಸರ್ ಅಲ್ಲಿ. ಅದ್ಯಾವುದೋ ವಾಲ್ಯೂಮಿಗೆ ಗಲಾಟೆ ಮಾಡ್ಕೊಂಡಿದ್ರೆ ಸಂಧಾನ ಮಾಡ್ಕೊಂಡಿದ್ದಾರೆ. ಬಟ್ ಚಲವಾದಿ ಅವರು ಹೇಳಿದ್ದಾರೆ ಇದಕ್ಕೆಲ್ಲ ಪ್ರಿಯಾಂಕಾ ಖರ್ಗೆ ರೀ, ಚಲವಾದಿ ನಾರಾಯಣ ಸ್ವಾಮಿ ಇನ್ನ ರಾಜೀನಾಮೆ ಯಾಕ್ರಿ ಕೊಟ್ಟಿಲ್ಲ? ಒಂದ್ ದಾಖಲೆಗಳು ಕೊಟ್ರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸಾವರ್ಕರ್ದು, ಕೊಟ್ಟೆ ಎಲ್ಲ ಮಾಡಿದ್ರ? ಸುಮ್ಮನೆ ನಾರಾಯಣ ಸ್ವಾಮಿ ಚಲವಾದಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ನಮಗೆ ಸಿದ್ದರಾಮಯ್ಯಗೆ ಬೈಯೋದಕ್ಕೆ ಮಾತ್ರ ಇಟ್ಕೊಂಡಿರೋದು, ಆಯ್ತಾ? ಅವ್ರ ಸ್ಥಾನಮಾನ ಸಿಕ್ಕಿರೋದು ಅವರಿಗೆ RSS ಚೊಡ್ಡಿ ತಲೆ ಮೇಲೆ ಹೊತ್ತು ಆದ್ಮೇಲೆ. ಅವ್ರು ಎಷ್ಟು ನಮಗೆ ಬೈತಾರೆ ಅಷ್ಟು ತನಕ ಅವ್ರ ಅಸ್ತಿತ್ವ ಇರ್ತದೆ. ಯಾವಾಗ ಅವರು ಬೈಯಕ್ಕೆ ನಿಲ್ಲಿಸ್ತಾರೆ ಅವಾಗ ಅವರಿಗೆ ಸ್ಥಾನಮಾನ ಅಸ್ತಿತ್ವ ಇಲ್ಲ. ಈ ನಾರಾಯಣ ಸ್ವಾಮಿ ಚಲವಾದಿಯವರಿಗೆ ನಾನು ಸವಾಲ್ ಹಾಕ್ತೀನಿ. ಚಿತಾಪುರ್ ಬಗ್ಗೆ ಮಾತಾಡ್ತಾರೆ, ಕಲಬುರಗಿ ಬಗ್ಗೆ ಮಾತಾಡ್ತಾರಲ್ಲ, ಇದೇ ಚಿತಾಪುರ್ ಅಭ್ಯರ್ಥಿ ಅವ್ರ ಫೇವ್ರೇಟ್ ಇದನ್ನಲ್ಲ ಒಬ್ಬ ರಾಠೋಡ್ ಅಂತ, ರಿಸರ್ವೇಶನ್ ಬೇಡ ಕಿತ್ ಬಿಸಾಕ್ಬೇಕು ಅಂತ ಹೇಳಿದನಲ್ಲ, ಅದಕ್ಕೇನಂತ ಉತ್ತರ ಇವ್ರದು? ಅದ್ರ ಬಗ್ಗೆ ಚರ್ಚೆ ಮಾಡಕ್ ಬರ್ತಾರ? ಸುಮ್ಮನೆ ಇಂಥ ಉಡಾಫೆ ಮಾತು, ಫಾಲ್ತು ಮಾತುಗಳು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಹೇಳಬಾರ್ದು. ಅವರಿಗಂತೂ ನಾವು ಕನ್ಸಿಡರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಯಾವತ್ತು ಅವ್ರಿಗೆ ನಾನು ರಾಜೀನಾಮೆ ಕೊಡ್ತೀನಿ, ನೀವು ದಾಖಲೆಗಳು ಕೊಟ್ರೆ ಅಂತ ಹೇಳಿದಾಗ ಕೊಟ್ಟಿಲ್ಲ. ಅವ್ರ ಮಾತಿಗೆ ಬೆಲೆನೇ ಇಲ್ಲ. ಯಾಕಿದು? ಯಾವ ವ್ಯಕ್ತಿ ಆಚೆ ಬಂದು ಮಾಧ್ಯಮದಲ್ಲಿ ಹೇಳ್ತಾರೆ ನಾಯಿ ಅಂತ ಪದ ಏನಿದೆ, ಅದ್ರ ಬೇರೆಯವರಿಗೆ ನಾಯಿ ಅಂತ ಬೈದ್ರೆ ತಪ್ಪೇನಿಲ್ಲ, ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದವ್ರಿಗೆ ನಾನು ಏನು ಉತ್ತರ ಕೊಡಕ್ಕಾಗ್ತದೆ ಇಂಥ ಮೇಧಾವಿಗಳಿಗೆ? ನಿನ್ನೆ ಪರಮೇಶ್ವರ್ ಮತ್ತು HD ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಯಾವ ವಿಚಾರಕ್ಕೆ ನನಗೆ ಗೊತ್ತಿಲ್ಲ. ಅದು ಅವ್ರಿಗೆ ಕೇಳಬೇಕಲ್ಲ, ಭೇಟಿ ಆದವ್ರಿಗೆ ಕೇಳಬೇಕು. CM ಅವರು ಮತ್ತೆ DCM ಅವರು ಡೆಲ್ಲಿಗೆ ಅಪ್ಕಮಿಂಗ್ ವೀಕಲ್ಲಿ ಹೋಗ್ತಾ ಇದ್ದಾರೆ. ಅಮಿತ್ ಇಲ್ಲೊಂದಿಷ್ಟು ಗೊಂದಲಗಳಿರ್ತಿತ್ತು. ಅಂದ್ರೆ ಬದಲಾವಣೆ ಮಾತುಕತೆ ಇನ್ನ ಚಾಲ್ತಿಯಲ್ಲಿರುವಾಗಲೇ ಇವರಿಬ್ರು ದೆಹಲಿಗೆ ನೋಡಿ ಪ್ರಾಮುಖ್ಯತೆ ಪಡಿತಾರೆ. ಡೆಲ್ಲಿ ಅವರಿಗೆ ಹೋಗಿ ಅಲ್ಲಿ ಹೈಕಮಾಂಡಿಗೆ, ನಮ್ಮ ಹೈಕಮಾಂಡಿಗೆ ಭೇಟಿ ಆದ್ರೆ ಆಗ್ತಾ ಇದ್ದಾರೆ ತಾನೆ, ಅದ್ರಲ್ಲಿ ತಪ್ಪೇನಿದೆ? ಈಗ ಇಲ್ಲಿದ್ರೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ತೀರಾ, ಅಲ್ಲಿ ಹೋದ್ರೆ ಇಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ರ ಅಂತ ಕೇಳ್ತಾ ಇದ್ದೀರಾ. ಅಂಡ್ ಎನಿಬಡಿ ಅಂಡ್ ಎವ್ರಿಬಡಿ ಈಸ್ ಫ್ರೀ ಟು ಗೋ ಮೀಟ್ ಅವರ್ ಹೈಕಮಾಂಡ್ ಅಲ್ವಾ? ಅದರಲ್ಲಿ ನಿನ್ನೆ ಸತೀಶ್ ಅವರು ಹೋಗಿದ್ರು, ಕೋನ್ ರೆಡ್ಡಿ ಅವರು ಹೋಗಿದ್ರು, ರಾಜಣ್ಣ ಅವರು ಹೋಗಿದ್ರು, ತಪ್ಪೇನಿದೆ? ಹೋಗ್ಬಿಟ್ಟು ಅಲ್ಲಿ ಯಾವ ಕೇಶವ್ ಪುಂಜಿಗೆ ಹೋಗಿ ಭೇಟಿ ಆಗಿದಾರೇನ್ರಿ? AICC ಅಧ್ಯಕ್ಷರಿಗೆ ಭೇಟಿ ಆಗಿದೆ. ಗೊಂದಲ ಏನಿಲ್ಲ. ಯಾವಾಗ ವೆನ್ ಇಟ್ ಈಸ್ ನೆಸೆಸರಿ ಫಾರ್ ಇಂಟರ್ವೆನ್ಷನ್ ದ ಟೈಮ್ ದೇ ವಿಲ್ ಇಂಟರ್ವ್ಯೂನ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಹೈಕಮಾಂಡ್ ಆಗಿದ್ದಾರೆ. ಆದ್ರೆ ಅವ್ರ ಬಾಯಲ್ಲೇ ಒಂದು ಮಾತು ಬರುತ್ತೆ, ಹೈಕಮಾಂಡ್ ಇತ್ಯರ್ಥ ಮಾಡಬೇಕು ಅಂದಾಗ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ವೀಕ್ ಆಗಿದೆಯಾ, ಆರ್ ದೇ ಸಪ್ರೆಸಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ಒಂದು ದಾಟಿಯಲ್ಲಿ ಐ ಡೋಂಟ್ ನೋ ವಾಟ್ ನಿಖಿಲ್ ಅವ್ರು ಏನ್ ಹೇಳಿದಾರೆ ಗೊತ್ತಿಲ್ಲ. ಬಹುಶಃ ಅವರಿಗೆ ಇನ್ನ ಅವ್ರಿಗೆ ಅನುಭವ ಆಗಿಲ್ಲ.
ಆಮೇಲೆ ನಮ್ಮ ಕಲ್ಚರ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ಅಂದರೆ CWC ಇರ್ತದೆ, ಇಬ್ರು ಮೂರು ಜನ ಅನುಭವಿಸ್ತರು ಸೇರಿ ಡಿಸಿಷನ್ ತಗೋತೀವಿ. ಈಗ ಅಲ್ಲಿ ಥರ ಅಲ್ಲ ಒಬ್ಬರೇ ತೀರ್ಮಾನ ತಗೊಳೋದಂತ ಭಾಳ ಸ್ಪಷ್ಟವಾಗಿದೆ. ನಮ್ಮ ಕಲ್ಚರ್, ನಮ್ದು ಹೈಕಮಾಂಡ್ ಕಲ್ಚರ್ ನಮ್ಮ ಹತ್ರ ಇದೆ, BJP ಅವ್ರ ಹೈಕಮಾಂಡ್ ಕಲ್ಚರ್ ಅವ್ರ ಹತ್ರ ಇದೆ, ಇವ್ರದ್ದು ಹೈಕಮಾಂಡು ಲೋಕಲ್ ಅಲ್ಲೇ ಇದೆ. ಅವ್ರ ನಮಗೆ ಅದು ಅವ್ರದ್ದು ತಕರಾರಿಲ್ಲ, ಅವ್ರಿಗೆ ಯಾಕೆ ನಮ್ಮ ಬಗ್ಗೆ ತಕರಾರು ಇರಬೇಕು ಡಿಸಿಷನ್ ಮೇಕಿಂಗ್ನಲ್ಲಿ? ಸರ್, ಪಂಚಾಯಿತಿಗಳಲ್ಲಿ ಅಭಿಯಾನ ಶುರು ಮಾಡಿದ್ರಿ. ಈ ಸೊತ್ತನ್ನು ಪಂಚಾಯಿತಿಗಳಲ್ಲಿ ಈ ಸೊತ್ತು ಮಾಡಿಸ್ತಾನೆ ಇಲ್ಲ. ಅದ್ರ ಜೊತೆಗೆ ನೋಡಿ, ಬಹಳ ಸ್ಪಷ್ಟವಾಗಿ ಕೂಡ 2 ತಿಂಗಳು 1 ತಿಂಗಳು ಪ್ರೈವೇಟಲ್ಲಿ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಅಪ್ಲೈ ಮಾಡಿದ್ರು ಕೂಡ ಇಲ್ಲ, ಪ್ರೈವೇಟಲ್ಲಿ ತಮ್ಮ ಮಾಹಿತಿ ತಪ್ಪಿದೆ, ಪ್ರೈವೇಟಲ್ಲಿ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಈ ಸೊತ್ತು ಅಭಿಯಾನ ಏನು ನಾವು ಮಾಡಿಸ್ತಾ ಇದ್ದೀವಿ, ಇದು ಬಹಳ ವಿನೂತನವಾದಂಥ ಅಭಿಯಾನ. ಈ ಅಭಿಯಾನವನ್ನು ನಾವು ಪರಿಣಾಮಕಾರಿಯಾಗಿ ಮಾಡಿದ್ರೆ ಸುಮಾರು 1 ಕೋಟಿ ಆಸ್ತಿಗಳನ್ನು ನಾವು ತೆರಿಗೆ ವ್ಯಾಪ್ತಿನಲ್ಲಿ ತರುವ ಸಾಧ್ಯತೆ ಇದೆ. ನಾನು ಸದನದಲ್ಲೂ ಕೂಡ ಇದು ಉತ್ತರ ಕೊಟ್ಟಿದ್ದೀನಿ. ಮತ್ತು ಪ್ರತಿ ವಾರ ಒಂದು ಅಪ್ಡೇಟನ್ನು ನಾನು ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಸಾರ್ವಜನಿಕರಿಗೆ ಪ್ರಕಟಣೆ ಮಾಡ್ತಾ ಇದ್ದೀನಿ. ನಾನು 1 ತಿಂಗಳು ಟೈಮ್ ಕೇಳಿದ್ದೀನಿ. ಸ್ವಲ್ಪ ತಾಂತ್ರಿಕವಾಗಿ ಅಂದರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರಿಂದ NICಗಳಿಂದ ಸ್ವಲ್ಪ ತಾಂತ್ರಿಕ ತೊಡಕು ಆಗ್ತಾ ಇದೆ. ಅದು ನಿವಾರಣೆಗೆ ಈಗಾಗಲೇ ನಾನು ಕೇಂದ್ರ ಸರ್ಕಾರಕ್ಕೂ ಬರೆದಿದ್ದೀನಿ, ಅವರು ಕೂಡ ಸ್ಪಂದಿಸಿದ್ದಾರೆ. ಸೊ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ವಿ ವಿಲ್ ಎನ್ಶೋರ್ ಇಟ್ ಇಸ್ ಡನ್. ನಾನು 1 ತಿಂಗಳು ಟೈಮ್ ಕೇಳಿದೆ, ಈಗ ಒಂದು 15 ದಿನ ಆಗಿದೆ. ಇನ್ನೊಂದು 15-20 ದಿನದಲ್ಲಿ ಇದು ಈ ಟೆಕ್ನಿಕಲ್ ಡಿಫಿಕಲ್ಟೀಸ್ ಏನಿದೆ ಅದು ಸ್ಮೂತನ್ ಆಗುತ್ತೆ. ಸೊ ನಮಗಿನ್ನ 1-1.5 ತಿಂಗಳಲ್ಲಿ ಯು ವಿಲ್ ಸಿ ದ ರಿಸಲ್ಟ್ ಆಫ್ ದಿಸ್ ಸ್ಟಾರ್ಟ್ ಆಗುತ್ತೆ.